ಹೇ ಗಾಯ್ಸ್ ಚರಂಡಿಯಾಗಿ ತೋರಿಸ್ತಿದ್ಯಾ? ಹೇ ಗಾಯ್ಸ್ Hey guys, welcome back to our YouTube channel. We are back with another video that is ಈವ್ನಿಂಗ್ ವಾಕಿಂಗ್ ವ್ಲಾಗ್. ಈವ್ನಿಂಗ್ ವ್ಲಾಗ್. ಸುಮ್ಮನೆ ಹೀಗೆ ಒಂದು ವಾಕ್ ಹೋಗ್ತಾ ನಿಮ್ಮ ಜೊತೆ ಹಿಂಗೆ ಮಾತಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಅದೇ ಇವತ್ತಿನ ವ್ಲಾಗ್. ಅಷ್ಟೇ ವಿಡಿಯೋ ಒಳಗೆ ಹೋಗೋಣ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಹಿಂಗೆ ಹೊರಗೆ ಬಂದ್ವಿ ಗಾಯ್ಸ್. ಬಂದು ನೈಟ್ ಆಲ್ಮೋಸ್ಟ್ ಇವಾಗ ಟೈಮ್ 9:30 10 ಆಗಿರುತ್ತೆ. ಸೊ ಈಗ ಹಿಂಗೆ ಹೋಗಿ ಅವರು ಬಜ್ಜಿ ಬೋಂಡ ಎಲ್ಲ ತರ್ತೀನಿ ಅಂತ ಹೇಳಿ ತರಕಂತ ಹೋಗಿದ್ದಾರೆ. ಸೊ ಆ್ಯಕ್ಚುಲಿ ಊಟದ ಜೊತೆ ತಿನ್ನೋಣ ಅಂತ ಹೇಳಿದರು. ಏನೋ ಹೇಳ್ತಾ ಇದ್ದಾರೆ, ಏನೋ ಅಂತ ಅರ್ಥ ಆಗ್ತಿಲ್ಲ. ಒಂದು ನಿಮಿಷ ಇರಿಗೆ. ಹಾಂ, ಎಂತ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು. ಫ್ರೆಶ್ ಆಗಿ ಮಾಡಿಸ್ಕೊಂಡು ತಗೊಂಡ್ಬಂದಿದ್ದು ನಿಮಗೆ ನನಗೆ ಅಂತ ಆಗಿ ಅದ್ರ ಮುಕ್ಕಾಲು ಭಾಗ ನೀನೇ ತಿಂದಿರ್ತೀಯ. ಸೊ ಹಂಗಾರೆ ಈಗ ಊಟದ ಜೊತೆ ಇದನ್ನ ನೆಂಚ್ಕೊಂಡು ತಿಂತೀವಿ ಗಾಯ್ಸ್. ಊಟದ ಜೊತೆಗಲ್ಲ, ಮತ್ತೆ ಬಜ್ಜಿ ಸಿಕ್ತು, ಟೀ ಸಿಕ್ಕಿದ್ರೆ ಎಲ್ಲಾದರೂ ಕುಡ್ಕೊಂಡು ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ. ಟೀ ಇಷ್ಟೊತ್ತಿನಲ್ಲಿ ಹೊರಗೋಗಿ ಕುಡಿಯೋದು, ಮನೆಗೆ ಬಂದು ನಾನೇ ಮಾಡ್ಕೊಡ್ತೀನಿ. ಸೊ ಓಕೆ ಫೈನ್, ಟೀ ಅಂತೆ ಗಾಯ್ಸ್. ಟೀ ಮಾಡ್ಕೊಟ್ಬಿಡೋಣ ಪಾಪಚ್ಚ. ಆಮೇಲೆ ಕೊಟ್ಟ ಬಂಗಾರ ಬಜ್ಜಿ ಅಂದರೆ ಅವಾಗವಾಗ ಇಬ್ರಿಗೂ ಏನು ಅಭ್ಯಾಸ ಅಂತಂದರೆ ಹೊರಗಡೆ ಹೋದರೆ ಟೀ ಕುಡಿಬೇಕು ಅಂತ. ಆ್ಯಕ್ಚುಲಿ ಇತ್ತೀಚೆಗೆ ಅಷ್ಟಾಗಿ ಕುಡಿತಾ ಇಲ್ಲ ಹೊರಗಡೆ. ಯಾವಾಗಲಾದರೂ ಲಾಸ್ಟ್ ಯಾವಾಗಲಾದ್ರೂ ವ್ಲಾಗಲ್ಲಿ ಹಾಕಿದ್ದೀವಿ ಹುಡ್ಕೊಂಡು ಹೋಗಿ. ಅಷ್ಟರ ಮಟ್ಟಿಗೆ ಅವತ್ತು ಟೀನ ಹುಡ್ಕೊಂಡೋಗಿ ಕುಡಿದು ಬಂದಿದ್ದು. ಅಂದರೆ ಹೊರಗಡೆ ಹೋದರೆ ಕುಡಿಬೇಕು ಅಂತ ಅನ್ಸಿದ್ರೆ ಮಾತ್ರ ಎಷ್ಟು ದೂರ ಆದ್ರೂ ಬಿಡಲ್ಲ, ಹೋಗೇ ಹೋಗ್ತೀವಿ. ಏನು ಕೇಳಿಸಲ್ಲ, ಮನೆಗೆ ಹೋಗಿ ಮಾತಾಡೋಣ. ಕೇಳಿಸ್ತಿಲ್ವಾ ಗಾಯ್ಸ್? ಮನೆಗೆ ಹೋಗಿ ಮಾತಾಡ್ತೀವಿ. ಕೇಳಿಸ್ತಿದ್ರೆ ಕಾಮೆಂಟ್ ಹಾಕಿ, ಕೇಳಿಸ್ತಿಲ್ಲ ಅಂದ್ರೂ ಕಾಮೆಂಟ್ ಹಾಕಿ. ಅಯ್ಯೋ, ನೀವು ಮಾತಾಡ್ತಿರೋದ ಕೇಳಿಸ್ತಾರೆ, ಹೋಗ್ರೆ ಸೈಡ್ಗೆ. ಹಂಗೆಲ್ಲ ಅನ್ನಿಸ್ತಿರುತ್ತಲ್ವ ಗಾಯ್ಸ್, ಏನಂತ ವ್ಲಾಗ್ ಮಾಡ್ತಾರೆ ಇವರು. ಮಾತೇ ಕೇಳಿಸಲ್ಲ, ಮಾತೇ ಆಡಲ್ಲ. ದೊಡ್ಡದಾಗಿ ಬಂದ್ಬಿಟ್ರು ಫೋನ್ ಇಟ್ಕೊಂಡು, ಕ್ಯಾಮ್ರಾ ಇಟ್ಕೊಂಡು. ಇದು ಈ ಕಡೆ ಇರೋದು ಕ್ಯಾಮ್ರಾಗೆ ಕಾಣಲ್ಲ ಇದು ಅಂತ ನಿನ್ನೆ ಹೇಳಿದ್ದು ಗೈಸ್. ನಾನು 5.3 ಹೈಟ್ ಇದ್ದೀನಿ. 5.3 ಬಂದ್ಬಿಟ್ಟು ಮಾಡಿ 3.5. ಸೊ 5.3 ಹೈಟ್ ಇದ್ದೀನಿ. ಇವರು ಹತ್ತತ್ರ 6. ಸೊ ಬೇಸಿಕಲಿ ಇವ್ರು ಹೈಟ್ ಇದ್ದಾರೆ ಅಂತ ನನ್ನ ಕುಳ್ಳಿ ಅಂತ ಹೇಳೋದು ರಾಂಗ್. ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಗರ್ಲ್ಸು 5 ಅಬವ್ ಇತ್ತು ಅಂತಂದರೆ ಒಂದು ಸ್ವಲ್ಪ ಏನು ಶಾರ್ಟ್ ಅಲ್ಲ ಅಂತ ಲೆಕ್ಕ ಬರುತ್ತೆ. ಶಾರ್ಟ್ ಅಲ್ಲ, ತೀರಾ ಶಾರ್ಟ್. ಸೊ ಅದಕ್ಕೆ ಹೇಳಿ ಗಾಯ್ಸ್, ನೀವಾದರೂ ಇದು ಏನು ಅಕ್ಕ ಬಂದ್ಬಿಟ್ಟು ಇರೋದು ಶಾರ್ಟ್ ಅಲ್ಲ, ಕರೆಕ್ಟಾಗೇ ಇದ್ದಾರೆ. ನೀವಷ್ಟೇ ಅತಿಮೀರಿ ಬೆಳೆದ್ಬಿಟ್ಟಿದ್ದೀರಾ, ಅತಿಮೀರಿ ಬೆಳೆದ್ಬಿಟ್ಟಿದ್ದೀರಾ ಅಣ್ಣ. ನೀವು ಮೋಸ್ಟ್ಲಿ ಜಾಸ್ತಿ ಕಾಂಪ್ಲೇಂಟ್ ಕೊಡ್ತಿದ್ದೀರಾ ಅನ್ಕೋತೀನಿ ಅಂತ ಕಾಮೆಂಟಲ್ಲಿ ಹೇಳಿ ಗೈಸ್. ಆಯ್ತು, ನಾನು ನಮ್ಮ ಹುಡುಗರಿಗೆ ಕೇಳ್ತೀನಿ, ಯಾರೆಲ್ಲ ನಿಮ್ಮ ಅಕ್ಕ ಕುಳ್ಳಿ ಅಂತ ನಾನು ನೋಡಿದ್ರೆ ನಿಮ್ಗೆ ಹಂಗೆಲ್ಲ ಹೇಳ್ಬೇಕು ಅನ್ಸುತ್ತಾ? ಸೊ ಪಾಪ ಎಷ್ಟು ಕಷ್ಟ ನಡೀತಿದ್ಯಾ. ಇದಕ್ಕೆ ಗೈಸ್ ಹೇಳೋದು ಅವಾಗ ಕುಳ್ಳಿ 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 ಅಂತಂತ. ಇಷ್ಟುದ್ದ ಟವರು, ಇಷ್ಟುದ್ದ ಟ್ರೈಪಾಡ್ ಆಗ್ಬಿಡೋ ಕೇಳಿದೆ. ನೀನೇ ಟವರ್ 6 ಅಡಿಗಿಂತ ಇರೋರು ಎಷ್ಟೋ ಜನ ಇರ್ತಾರೆ. ಅವ್ರ ಮುಂದೆ ನೀನ್ ಕುಳ್ಳಾನೆ ಹಂಗಾರೆ ಅಲ್ವಾ ಗೈಸ್? ಪ್ಲೀಸ್ ಅದಕ್ಕೋಸ್ಕರ ಯಾರಾದ್ರೂ 6 ಅಡಿಗಿಂತ ಜಾಸ್ತಿ ಇದೀರಾ ಅಂತ ಕಾಮೆಂಟ್ ಅಲ್ಲಿ ಹೇಳಿ, ನನಗೆ ಸಮಾಧಾನ ಆಗುತ್ತೆ. ಯಾರು ಹೇಳ್ಬೇಡ್ರಪ್ಪ ಕುಳ್ಳ ಅಂತ ಕಾಮೆಂಟ್ ಅಲ್ಲಿ ಹಾಕಿ ಗೈಸ್. ಓಕೆ, ಸೊ ಮನೆಗೆ ಹೋಗಿ ಬಜ್ಜಿ ಟೀ ಊಟದ ಜೊತೆ ಸಿಗುತ್ತಾ, ಟೀ ಜೊತೆ ಸಿಗುತ್ತಾ ಮಾಡ್ಕೊಂಡು ಕುಡ್ದು. ಇಲ್ಲ ಗೈಸ್, ಮಾಡ್ಕೊಡ್ತೀನಿ. ನಾನು ಒಂದ್ಸತಿ ಮಾತು ಕೊಟ್ಟೆ ಅಂತಂದ್ರೆ ಅದನ್ನ ತಪ್ಪ ಹುಡುಗಿನ ಅಲ್ಲ. ಯು ಬೋತ್ ಆರ್ ಸೋ ಕ್ಯೂಟ್. ಯಾರೋ ಕಮೆಂಟ್ ಹಾಕಿದ್ರು. ಕಾಮೆಂಟ್ ಎಲ್ಲ ಓದಂಗಿಲ್ಲ ಗೈಸ್. ಆಕ್ಚುಲಿ ಏನಾಯ್ತು ಅಂತಂದ್ರೆ, ಈ ವ್ಲಾಗಲ್ಲಿ ಹೇಳೋಣ, ಮುಂದಿನ ವ್ಲಾಗಲ್ಲೇ ಹೇಳೋಣ. ಅದೇ ಅವತ್ತು ಕಾಮೆಂಟ್ ಬಂದಿದ್ದ ಟೈಮಲ್ಲಿ ಊಟ ಪ್ರಿಪೇರ್ ಮಾಡ್ತಿದ್ವಲ್ಲ, ಯಾವುದೋ ಒಂದು ಡಿಶ್ ಪ್ರಿಪೇರ್ ಮಾಡಿದಾಗ ಅದನ್ನ ಇಲ್ಲೇ ಹೇಳೋಣ, ನೆಕ್ಸ್ಟ್ ವ್ಲಾಗಲ್ಲಿ ಹೇಳೋಣ. ಇಲ್ಲೇ ಹೇಳ್ಬಿಡು. ಓಕೆ, ಏನಾಯ್ತು ಅಂದರೆ ಗೈಸ್, ಆ್ಯಕ್ಚುಲಿ ಅವತ್ತು ಓಣಮ್ ಇತ್ತಲ್ಲ, ಆ ದಿನ ನಮ್ಮ ಮನೇಲಿ ತುಂಬ ಟೈಪ್ ಆಫ್ ಡಿಶಸ್ನ ಪ್ರಿಪೇರ್ ಮಾಡ್ತೀವಿ. ಒಂದಷ್ಟು ಪಲ್ಯ ಅಂತೆಲ್ಲ ಮಾಡ್ತೀವಲ್ಲ, ಸೊ ಆ ಥರ ಮಾಡಿದ್ವಿ. ಕರೆಕ್ಟಾಗಿ ಯಾವುದೋ ಒಂದು ಪಲ್ಯ, ಓಕೆನಾ, ಅದು ನಾನು ಹೇಳ್ಬೇಡ ಯಾವುದು ಅಂತ ಏನನ್ನು
ನನಗೆ ಒಂದು ಪಲ್ಯ ಮಾಡೋಕ್ಕೆ ಬರಲ್ಲ, ಯಾವತ್ತೂ ಮಾಡೇ ಇಲ್ಲ, ಟ್ರೈಯೇ ಮಾಡಿಲ್ಲ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನಮ್ಮಮ್ಮನೂ ಅದನ್ನ ಮಾಡಿಕೊಟ್ಟಿಲ್ಲ. ಓಣಮ್ ಅಂತ ಬಂದಾಗ ತುಂಬ ಡಿಶಸ್ ಮಾಡ್ತೀವಿ, ಬಟ್ ಆ ಒಂದು ಡಿಶ್ ಮಾತ್ರ ಪರ್ಟಿಕ್ಯುಲರ್ಲಿ ಮಾಡಿರಲಿಲ್ಲ. ನಾನು ಸರಿ ಆಯಿತು ಫೈನ್ ಅಂತ ಏನು ಮಾಡಿದೆ, ಯೂಟ್ಯೂಬಲ್ಲಿ ನೋಡಿಬಿಟ್ಟು ಒಂದೇ ಅದು ರೀಲಲ್ಲಿ ನೋಡಿದ್ದು, ಸಾರಿ ಯೂಟ್ಯೂಬಲ್ಲಿ ಶಾರ್ಟ್ಸ್ ಬರುತ್ತೆ, ಶಾರ್ಟ್ಸಲ್ಲಿ ನೋಡಿಬಿಟ್ಟು ನಾನೇ ಇಟ್ಕೋತೀನಿ. ಪಾಪ ಕೈ ನೋವು ಬರುತ್ತೆ ನಿಮಗೆ. ಅಲ್ಲ, ನನಗೆ ಹೈಟ್ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ ಹಿಂಗೆ ಇಟ್ಕೋತೀನಿ. ಸೊ ನೀನು ಎದ್ದು ನಿಂತ್ಕೊಂಡ್ರು ಕಾಣುತ್ತೆ. ಕಮಾನ್, ಎಷ್ಟು ಡ್ರಾಮಾ ಆಡ್ತಾನೆ, ಡ್ರಾಮಾ ಕಿಂಗ್. ನನ್ನ ತಲೆ ಎಗ್ರೋಗುತ್ತಪ್ಪ. ಪರವಾಗಿಲ್ಲ, ತಲೆ ಎಗ್ರೋದ್ರೂ ನಾನು ಸ್ಟೋರಿ ಹೇಳ್ಬೇಕಾದ್ರೆ ಇಂಟ್ರಪ್ಟ್ ಮಾಡಬೇಡ ನೀನು. ಸೊ ಎಲ್ಲೋದ್ರೂ ನನ್ನ ಶತ್ರು ಆಗ್ಬಿಟ್ಟಿದೆ. ಅದಕ್ಕೆ ಹೇಳಿದೆ ಬೆಲ್ಟ್ ಹಾಕೊಂಡು ಬರಬೇಕು ಅಂತ. ರೋಡಲ್ಲಿ ನಾಯೆಲ್ಲ ಇದೆ, ಹುಷಾರು. ಪ್ಯಾಂಟ್ ಕಿತ್ಕೊಂಡು ಹೊರಟಾಗುತ್ತಾ? ಮತ್ತೆ ಇನ್ನೇನಂತ ಹೇಳಿ ನಾನು ರೋಡಲ್ಲಿ ನಾಯಿದೆ, ಹುಷಾರು. ಓಕೆ, ಬೇಡ ಪಾಪ, ಚಿಕ್ಕ ಮಕ್ಕಳೆಲ್ಲ ನೋಡ್ತಿರ್ತಾರೆ. ಓ ಅಮ್ಮ, ಸರಿ ಆಯ್ತು ಹೇಳಮ್ಮ. ಏನು ನನಗೆ ಓಕೆ. ಸೊ ಏನು ಹೇಳ್ತಿದ್ದೆ? ಹಾಂ, ನಾನು ಎಲ್ಲಿದ್ದೀನಿ ಏನು ಮಾಡ್ತಿದ್ದೀನಿ? ಸೊ ಗಾಳಿ ಸೌಂಡು ಅನ್ಕೋತೀನಿ, ನಾ ಹೇಳೋದು ಕೇಳಿಸ್ತಿದ್ಯೇನೋ? ಚೆನ್ನಾಗಿ ಕೇಳಿಸ್ತಾ ಇರುತ್ತೆ. ಓಕೆ. ಸೊ ಹೀಗೆ ಅಡುಗೆ ಮಾಡ್ತಾಯಿದ್ವಿ. ಅಡುಗೆ ಮಾಡ್ತಿರೋದ್ರ ಮಧ್ಯೆ ಒಂದು ಕಾಮೆಂಟ್ ಬಂತು. ಯಾರೋ ಒಂದು ಕಾಮೆಂಟ್ ಯೂಟ್ಯೂಬ್ನಲ್ಲಿ ಹಾಕಿದ್ರು. ಏನಂತ ಅಂದರೆ ಕುಕ್ಕಿಂಗ್ ವ್ಲಾಗ್ಸ್ ಮಾಡಿ ನೀವು ಅಂತ ಹಾಕಿದ್ರು. ನಾವು ಇನ್ನೇನೆಲ್ಲ ಅಡುಗೆ ಆಯ್ತಲ್ಲ, ಯಾವ ವ್ಲಾಗ್ ಕುಕ್ಕಿಂಗ್ ಎಲ್ಲ ಮಾಡಿರಲಿಲ್ಲ, ಆದರೆ ಕುಕ್ಕಿಂಗ್ ವ್ಲಾಗ್ ಯಾವುದು ಮಾಡಿರಲಿಲ್ಲ. ಸುಮ್ಮನೆ ಹಾಗೆ ಟೇಕ್ ತೊಗೊಂಡು ಬೇರೆ ಏನೇನೋ ಮಾತಾಡಿ ಮುಗಿಸೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ಸ್ ಇತ್ತು. ಆಮೇಲೆ ತಕ್ಷಣಕ್ಕೆ ಕರೆಕ್ಟಾಗಿ ಅದೇ ಡಿಶ್ನ, ಅದೇ ಕಿಚಡಿ ಡಿಶ್ ಇದೆಯಲ್ಲ, ಅದನ್ನು ಮಾಡ್ತಿದ್ದ ಹಾಗೇನೆ ಅವ್ರು ಕಾಮೆಂಟ್ ಹಾಕಿದ್ರು. ಓಹ್, ನಾನು ಹೇಳ್ತಿದ್ದೆ ಚಿಚ್ಚು ಯಾರೋ ಕುಕ್ಕಿಂಗ್ ಡಿಶ್ ಎಲ್ಲ ಕುಕ್ಕಿಂಗ್ ವ್ಲಾಗ್ ಎಲ್ಲ ಕೇಳೋರೆ, ಇದನ್ನ ಹಂಗೆ ಮಾಡ್ಬಿಡೋಣ ಕುಕ್ಕಿಂಗ್ ವ್ಲಾಗ್. ಪೋಸ್ಟ್ ಅಲ್ಲ, ನಾವು ವ್ಲಾಗ್ ಮಾಡೋಕ್ಕೆ ಕುಕ್ಕಿಂಗ್ ಸ್ಟಾರ್ಟೇ ಮಾಡಿರಲಿಲ್ಲ, ಬೇರೆಲ್ಲ ವ್ಲಾಗ್ ಮಾಡ್ತಿದ್ವಿ. ಸೊ ಈ ವ್ಲಾಗ್ನ ಮಾಡಿಬಿಟ್ಟು ಪೋಸ್ಟ್ ಮಾಡೋಣ, ಏನು ಕಾಮೆಂಟ್ ಬರುತ್ತೆ ನೋಡೋಣ, ಯಾಕಂದರೆ ಕುಕ್ಕಿಂಗ್ ಎಲ್ಲ ಕೇಳ್ತಿದಾರಲ್ಲ ಅಂತ ಅಂದ್ಕೊಂಡು ಮಾಡಿದ್ವಿ. ನನ್ನ ದುರಾದೃಷ್ಟಕ್ಕೂ ಏನೋ ಗೊತ್ತಿಲ್ಲ, ಎಲ್ಲ ಅಡುಗೆ ಅಂದರೆ ಎಲ್ಲ ಡಿಶಸ್ಸು ಚೆನ್ನಾಗಿ ಬಂದಿತ್ತು. ಅದು ಒಂದು ಮಾತ್ರ ಮಾಡಿದವಳು ನಾನೇ ಹಾನೆಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ, ಬಾಯಿಗಿಡೋಕ್ಕಾಗ್ತಿರ್ಲಿಲ್ಲ, ಹಂಗಿತ್ತು. ನಾನು ಆ್ಯಕ್ಚುಲಿ ಅದು ಮಾಡ್ಬೇಕಾದ್ರೆ ಇಬ್ಬರೂ, ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಿದ್ದೀವಲ್ಲ ಅದನ್ನ, ನಿಮಗೂ ಗೊತ್ತಿರುತ್ತೆ ಫಸ್ಟ್ ಟೈಮ್ ಮಾಡಿದಾಗ ಏನೇನೆಲ್ಲ ಅದರಲ್ಲಿ ಏನು ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಹಿಂಗೆಲ್ಲ ಮಾತಾಡಿರ್ತೀವಿ ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ. ಪಾಪ ಒಂಚೂರು ಹುಷಾರು ಬೇರೆ ಇಲ್ಲ ಅಂತ ಇದ್ದಾರೆ ಪಾಪ. ಸೊ ಆಮೇಲೆ ಏನು ಹೇಳ್ತಿದ್ದೆ, ಅದೇ ಯಾವಾಗಲೂ ಸರಿಯಾಗಿ ಬರಲ್ಲ. ನಿಜ ಚೆನ್ನಾಗಿತ್ತು. ಏನು ಚೆನ್ನಾಗಿತ್ತು? ಪಚಡಿ ಅದು ಕಿಚಡಿನ ಪಚಡಿನ ಅದು ಕಿಚಡಿ ಎರಡೂ ಹೇಳ್ತಾರೆ ಅದನ್ನ. ಈಗ ನಿಜವಾಗ್ಲೂ ಚೆನ್ನಾಗಿತ್ತು ಅದು, ಚೆನ್ನಾಗಿಲ್ಲ ಅಂದರೆ ಅದೇ ಫಸ್ಟ್ ರಿವ್ಯೂ ಚೆನ್ನಾಗಿತ್ತು, ತಿಂತ ಚೆನ್ನಾಗಿರಲಿಲ್ಲ. ನನಗೆ ಫಸ್ಟೇನೆ ಇಷ್ಟ ಆಗಲಿಲ್ಲ ಗೈಸ್, ಆ್ಯಕ್ಚುಲಿ ಟು ಬಿ ಹಾನೆಸ್ಟ್. ಸೊ ಅದರಿಂದ ಏನು ಮಾಡಿದ್ವಿ, ಅದು ತುಂಬ ಫನ್ ಇತ್ತು ಆ ವಿಡಿಯೋದಲ್ಲಿ. ಆ ವಿಡಿಯೋ ಡಿಲೀಟೇ ಮಾಡಿಬಿಟ್ಟೆ ಅಂದ್ಕೊಳ್ಳಿ. ನನ್ನ ಕಾರಣ ಏನಂತಂದರೆ ಅದು ಡಿಶ್ ಅಷ್ಟು ಕೆಟ್ಟವಾಗಿ ಬಂದಿತ್ತು. ಸೊ ನಾನು ಅದಕ್ಕೆ ಡಿಸೈನ್ ಮಾಡಿಬಿಟ್ಟಿದ್ದೀನಿ ಗೈಸ್. ನಾನು ಏನಾದರೂ ಒಂದು ಡಿಶ್ ಮಾಡ್ತೀನಿ, ನಿಮ್ಗೆ ಹೇಳ್ತೀನಿ ಅಂತಂದರೆ ಹೇಳೋ ಥರ ತಿಂದರೆ ಮಾತಾಡಂಗಿಲ್ಲ ಮತ್ತೆ ಆ ಥರ. ಅಷ್ಟು ವಿಧವಾದ ಬಗೆಯಾಗಿ ಮತ್ತು ಅಷ್ಟು ತಿಂದೆ, ಅದು ಎಷ್ಟು ಸತಿ ಹಾಕೊಂಡು ತಿಂದೆ. ಅಯ್ಯೋ ಚೆನ್ನಾಗಿದೆ ಸಾಂಬಾರು, ಅಯ್ಯೋ ಅಂತ ಇವಾಗ ಮಾಡ್ಕೊಡ್ತೀನಿ ನಾನು ನೋಡಿ. ಅದಕ್ಕೆ ಗಂಟ್ಲು ಕಟ್ಕೊಬಿಟ್ಟಿದ್ದೆ ಅನಿಸುತ್ತೆ ಗೈಸ್. ಅದು ಸುಳ್ಳು ಹೇಳಿದ್ರೆ ಹಿಂಗೆ ಗಂಟಲೆಲ್ಲ ಎಲ್ಲ ಕಟ್ಕೊಳ್ಳುತ್ತೆ ಬಾ. ಇಲ್ಲ ಗೈಸ್, ಆ್ಯಕ್ಚುಲಿ ಟ್ರೂ ಒಪಿನಿಯನ್ ಅಂದರೆ ನಾನೇ ಹೇಳ್ತೀನಿ, ಅದೊಂದು ಪಲ್ಯ ಚೆನ್ನಾಗಿರಲಿಲ್ಲ, ಲಿಟ್ರಲಿ ಚೆನ್ನಾಗಿರಲಿಲ್ಲ. ಬಟ್ ನಾನು ನನ್ನ ದುರಾದೃಷ್ಟಕ್ಕೆ ಅದನ್ನೇ ವ್ಲಾಗ್ ಮಾಡಿದ್ದೆ, ವಿಡಿಯೋ ಮಾಡಿದ್ದೆ. ಅದಕ್ಕೆ ಬೇಡ ಅಂತ ಒಂದು ಸ್ವಲ್ಪ ಸುಮ್ಮನೆ ಇದ್ದೆ, ನಾನು ಹೇಳ್ತೀನಿ. ನೀನೇನಾದ್ರೂ ಮಾತಾಡುವಾಗ ನಾನು ಮಾಡ್ತೀನಿ ಹಿಂಗೇನೆ. ನೀನು ಹೇಳು ಬಂಗಾಳ. ಸೊ ಅದಕ್ಕೆ ನಾನು ಒಂದು ಡಿಸಿಷನ್ಗೆ ಬಂದಿದ್ದೀನಿ. ನಾನು ಏನಾದರೂ ಒಂದು ಅಡುಗೆ ಮಾಡ್ತೀನಿ, ಹೇಳ್ತೀನಿ, ವಿಡಿಯೋದಲ್ಲಿ ತೋರಿಸ್ತೀನಿ ಅಂತಂದರೆ ಅದನ್ನು ನಾನು ತಿಂದು ಇವರೂ ತಿಂದು ಬದುಕಿದ್ದಾರೆ ಅಂತಂದರೆ, ನಾನು ಬದುಕಿದ್ದೀನಿ ಅಂತಂದರೆ ನಿಮ್ಗೆ ಮುಂದೆ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ, ಓಕೆ ಇದನ್ನು ಈ ರೀತಿ ಅಡುಗೆ ಮಾಡೋದು ಅಂತ. ಅದರ್ವೈಸ್ ನಾನಂತೂ ಡಿಸೈಡ್ ಮಾಡಲ್ಲ. ಆ್ಯಂಡ್ ಆಲ್ಸೋ ಬದುಕಿದ್ರೆ ಕಮೆಂಟ್ ಇರು ಇನ್ ಕೇಸ್ ಏನಾದರೂ ಈಗ ಫಸ್ಟ್ ಟೈಮ್ ಯಾವುದೋ ಟ್ರೈ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂತಂದರೆ ಅದನ್ನು ಸರಿ ಆಯಿತು ವ್ಲಾಗ್ ಮಾಡೋಣ ಅಂತ ಅನ್ಕೋತೀನಿ. ಬಟ್ ಅದನ್ನು ಫಸ್ಟ್ ಟೈಮ್ ನಾನು ವೀಡಿಯೋ ಮಾಡೋಕ್ಕಿಂತ ಮುಂಚೆ ಎಡಿಟಿಂಗ್ ಎಲ್ಲ ಕೆಲಸ ಇರುತ್ತಲ್ಲ, ಸೊ ಆ ಕೆಲಸಕ್ಕಿಂತ ಮುಂಚೆ ತಿಂದಿರ್ತೀವಿ ನಾವು, ಆವಾಗ ಗೊತ್ತಾಗುತ್ತೆ ನಮಗೆ ಓಕೆ ಇದು ಊಟ ಏನು ಡಿಶ್ ಮಾಡಿದ್ದೀವಿ ಚೆನ್ನಾಗಿರಲ್ಲ ಅಂತ. ಸೊ ಅಲ್ಲಿಗೆ ಆ ವಿಡಿಯೋ ಅಪ್ಲೋಡ್ ಮಾಡಲ್ಲ.
ಇಷ್ಟೇ ಈ ಡಿಸಿಷನಿಗೆ ಬಂದುಬಿಟ್ಟಿದ್ದೀನಿ. ಯಾಕಂದರೆ ಈ ಹುಡುಗಿ ಅದೇನೋ ಹೇಳ್ತು ನಮ್ಮ ಮನೆ ಇದು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಳು ಮಾಡಿಬಿಟ್ಲು ಮಾಡಿ ಎಲ್ಲ ವೇಸ್ಟ್ ಆಗೋಯ್ತು ಅಂತ. ಅಲ್ಲಿವರೆಗೂ ಚೆನ್ನಾಗೇ ಓಡಾಡ್ತಿರ್ತಾರೆ, ಅದಾದ್ಮೇಲೆ ಯಾರು ಓಡಾಡಲ್ಲ ಆ ಥರ ರೆಸಿಪಿ ಅನ್ಸ್ಬಿಡುತ್ತೆ. ಸೊ ಅದಕ್ಕೆ ನೋಡಿಕೊಂಡು ರಿವ್ಯೂ ತೊಗೊಂಡು ನಾವಿಬ್ಬರು ಮತ್ತೆ ಅದಾದ್ಮೇಲೆ ಶೇರ್ ಮಾಡೋಣ ಅಂತ ಹೇಳಿದ್ಲು. ಸೊ ಪಾಪ ಅಷ್ಟು ಕನ್ಸರ್ನ್ ವ್ಯೂವರ್ಸ್ ಮೇಲೆ ನಮ್ಮ ಬಂಗಾಡೋಗೆ. ಕನ್ಸರ್ನ್ ಹೌದು ಆಬ್ವಿಯಸ್ಲಿ, ಬಟ್ ಸುಮ್ಮನೆ ಅಂದರೆ ಇವಾಗ ನೀವು ಒಂದಷ್ಟು ಥಿಂಗ್ಸ್ನ ಯೂಸ್ ಮಾಡಿರ್ತೀರ ಅಡುಗೆ ಮಾಡೋಕ್ಕೆ ಅಂತ, ಆಮೇಲೆ ಲಾಸ್ಟ್ನಲ್ಲಿ ತಿಂದು ಚೆನ್ನಾಗಿಲ್ಲ ಅಂತಂದರೆ ಅಡುಗೆ ಅಷ್ಟು ವೇಸ್ಟ್ ಆಗುತ್ತೆ. ಸೊ ವೇಸ್ಟ್ ಮಾಡೋದೆಲ್ಲ ಬೇಡ ಅಂತ ನಾನೇ ಮುಂಚೆನೇ ಹೇಳ್ಬಿಡ್ತೀನಿ. ನನಗೆ ಅನಿಸಿದ್ರೆ ಚೆನ್ನಾಗಿತ್ತು ಅಂತ ಅನಿಸಿದ್ರೆ ಮಾತ್ರ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ, ಇಲ್ಲ ಅಂತಂದರೆ ನಾನು ವೀಡಿಯೋನೇ ಮಾಡಬಾರ್ದು ಅದ್ರ ಬಗ್ಗೆ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಅವತ್ತು ಗೈಸ್ ಅಷ್ಟೊಂದು ಬೀಟ್ರೂಟ್ ವೇಸ್ಟ್ ತಿಂದೇ ಇಲ್ಲ, ಯಾರು ತಿನ್ನೋಕ್ಕೆ ಆಗಲಿಲ್ಲ ಅಂದ್ಕೊಳ್ಳೋದು. ನಾನೇ ಹೇಳ್ತಾ ಇದ್ದೀನಿ, ನಾನು ಮಾಡಿದ್ದ ಅಡುಗೆ ಅವತ್ತು ಬಾಯಿಗೂ ಇಟ್ಕೊಳಕ್ಕೆ ಒಂಥರ ಇಷ್ಟು ತಿನ್ನೋಕ್ಕಾಗ್ತಿರಲ್ಲ, ಅದಷ್ಟು ವರ್ಸ್ಟ್ ಆಗಿತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಅದರಲ್ಲಿ ಬೇರೆ ಮೊಸರೆಲ್ಲ ಹಾಕ್ತಾರೆ, ಮೊಸರು ಎಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಇರಲಿಲ್ಲ. ಓಕೆ ಗೈಸ್, ನಮ್ಮ ಮನೆ ಬಂತು, ಮನೆಗೆ ಹೋಗಿ ಏನು ಮಾಡಬೇಕು, ಆ ಟೀ ಎಲ್ಲ ಮಾಡಿಕೊಟ್ಟು, ಟೀ ಎಲ್ಲ ಮಾಡಿಕೊಡೋದೆಲ್ಲ ವೀಡಿಯೋ ಮಾಡಬೇಕಾ ಏನು ಬೇಡ ಅನ್ಕೋತೀನಿ. ಇದೆ 11 ನಿಮಿಷ ಆಗೋಯ್ತು. ಇದರಲ್ಲಿ ಏನೋ ಇನ್ನೂ ಬೇರೆ ಏನಾದರೂ ಮಾತಾಡಿರೋದೆಲ್ಲ ಸೇರಿಸಿ ವಿಡಿಯೋ ಮಾಡ್ತೀವಿ. ಸೊ ಬಾಯ್ ಬಾಯ್ ಗಾಯ್ಸ್, ಟಟು. ಫಸ್ಟಿಂದ ಹೇಳ, ಹೆಂಗಾದರೂ ಹೇಳು. ಹಿಂಗೆ ಆಡೋದೆಲ್ಲ ಯಾರಿಗೂ ಗೊತ್ತಿರೋಲ್ಲ ಅನ್ಕೋತೀನಿ ಆಲ್ಮೋಸ್ಟ್. ಯಾರೇ ನೋಡಿದ್ರು ಒಂದು ಸೈಡ್ ಮಮತಾ ಗೊತ್ತಷ್ಟೇ, ಇನ್ನೊಂದು ಸೈಡ್ ಮಮತಾ ಗೊತ್ತಿರಲ್ಲ. ಯಾಕಂತಂದ್ರೆ ಅದು ನನ್ನ ಮುಂದೆ ಬರೋದಕ್ಕೂ ಒಂದು ಡ್ರಾಸ್ಟಿಕಲ್ ಚೇಂಜ್ ಇಂದಾನೆ ಬಂದಿರೋದು. ಇವೆನ್ಚುಯಲಿ ನಿಧಾನಕ್ಕೆ ಒಂದೊಂದು ಸ್ಟೆಪ್ ಬಂದಿರೋದು. ಅದೇ ಏನಾದ್ರು ಸಡನ್ ಆಗಿ ಬಂದ್ಬಿಟ್ಟಿತ್ತು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒನ್ಸ್ ಇವಾಗ ಮದುವೆ ಆಗೋಯ್ತು, ಬಾಂಡಿಂಗ್ ಸ್ಟಾರ್ಟ್ ಆಗೋದು. ನೀನು ಇಷ್ಟೊತ್ತ ಹೆಂಗೆ ಹೇಳ್ತಿದ್ದೆ ಹಂಗೆ ಹೇಳು. ಕ್ಯಾಮ್ರಾ ತಂದ ತಕ್ಷಣ ಫುಲ್ ಅಫಿಷಿಯಲ್ ಆಗೋಗ್ಬಿಡ್ತು. ಬಾಂಡಿಂಗ್ ಸ್ಟಾರ್ಟ್ ಆಗೋಯ್ತು ಅಂತಂದಾಗ, ಈಗ ನೈಟು ಮದುವೆ ನೈಟು, ಅದಾದ ಮಾರನೇ ದಿನ ಸಡನ್ ಆಗಿ ಚೇಂಜಸ್ಸು. ಯಾವ ಥರ ಅಂತಂದ್ರೆ, ಇವಳು ಹೆಂಗೆ ಕಿಡ್ಡಿಶ್ ಆಗಿರ್ತಾಳೆ ಆ ಥರ ಸ್ಟಾರ್ಟ್ ಗಿಟ್ ಆಗೋಯ್ತು ಅಂತಂತಂದ್ರೆ, ಬೆಳಗ್ಗೆ ಬಿಟ್ಟು ಏನಮ್ಮ ಅಂತಂತ ಹೇಳ್ತೀನಿ, ಏನು ಅಂದ್ಬಿಟ್ಟು ಅದ್ಲು. ಈಗ ಅಂದು ಏನು ಅಂದ್ಬಿಟ್ಟು ಓನಮ್ಮ ಏನಮ್ಮ ಅಂತಂದ್ರೆ, ಓನಮ್ಮ ಅಂತಿರ್ಲಿ, ಏನಮ್ಮ ಅಂತಂತ, ಸುಮ್ಮನೆ ನಾನು ಏನು ಮಾಡಿದೆ ಗುರು, ಸಡನ್ ಆಗಿ ಒಂದು ನೈಟಿಗೆ ಹಿಂಗೆ ಏನಾರು ಆಯ್ತಾ ನೈಟಿಗೆ ಸಡನ್ ಆಗಿ? ನಾನಂತೂ ಏನೂ ಮಾಡಿಲ್ಲ, ಏನಾಯ್ತು? ಓಕೆ ಸರಿ ಆಯ್ತು. ಈಗ ಸ್ನಾನಕ್ಕೆ ಹೋಗಿದ್ದೆ, ನೈಟ್ ಏನೋ ಕಚ್ಬಿಡ್ತು. ನಾನಂತೂ ಕಚ್ಚಿಲ್ಲ. ಇಲ್ಲ ಕೇಳಿದ್ದೆ, ಮನುಷ್ಯನೆಲ್ಲ ಕಚ್ಚಿದ್ರೆ ವಿಷ ಒಳ್ಳೇದಲ್ಲ, ಆ ಥರ ಏನಾಯ್ತು ಅಂದ್ರೆ ಆ ಥರನೇ ಏನೂ ಆಗಿಲ್ವಲ್ಲ ಅಂತ. ತಿರ್ಗಿ ಆಮೇಲೆ ಸ್ನಾನಕ್ಕೆ ಹೋಗಿದ್ದೆ, ಟವಲ್ ಏನೋ ಕೇಳಿದೆ, ತಗೊಂಡು ಕೊಟ್ಬಿಟ್ಟು ನಿಂತಿದ್ರೆ ನಾನು ಅಲ್ಲ, ನಾನು ಏನು ಮಾಡಿ ನನಗೆ ಡೋರ್ ಕ್ಲೋಸ್ ಮಾಡ್ಕೊಳ್ಳ ಮತ್ತೆ ನಿಂತ್ಕೊಂಡು ಮಾಡ್ತಿಲ್ಲ, ಏನು ನೋಡ್ತೀನಿ ನಿಂತ್ಕೊಂಡು ನನಗೆ ಏನು ಮಾಡಿ ನಾನು ಏನು ಮಾಡ್ಬೇಕು? ಸರಿ ಆಯಿತು, ಓಕೆ ಅದೊಂದು ಕಡೆಗೆ. ನೆಕ್ಸ್ಟ್ ಇನ್ನೇನು, ದೇವಸ್ಥಾನಕ್ಕೆ ಹೋದ್ವಲ್ವಾ? ಕರೆಕ್ಟ್. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಡ್ಕೊಂಡು ನಾರ್ಮಲಾಗಿ ಹೆಂಗೆ ಹೋಗ್ತೀವಿ, ಹೆಗ್ಲ ಮೇಲೆ ಕೈ ಹಾಕೋತೀವಿ, ನೀನು ಕರ್ಕೊಂಡು ಹೋಗೋದು ಏನೋ ಒಂದು ಇರುತ್ತೆ ನಿನ್ನ ತಲೆಯಲ್ಲಿ. ನೀನು ಏಕದಮ್ ಬಂದ್ಬಿಟ್ಟು ಕೈ ಹಿಂಗೆ ಹಿಡ್ಕೊಂಬಿಟ್ಟು ರೋಡ್ ಒಂದಕ್ಕೂ ಇಷ್ಟಿಂದ ಕಾಲು ಎಸ್ಕೊಂಡು ಮೇಲೆ ಇಬ್ಬರು ಹಿಂಗೆ ಹೋಗ್ತಾ ಇದ್ರು. ಯಾರು ಶಿಶೋರ್ದು ಮಕ್ಕಳು ಬಂದ್ಬಿಟ್ಟು ರೋಡಿಗೆ ಅಂತ. ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಅರ್ಚಕ್ರಿಗೂ ನಾನು ಕನ್ಫ್ಯೂಸ್ ಆಗ್ಬಿಡೋದು. ಏನಂತಂದರೆ ನನಗೆ ಸ್ಟಾರ್ಟಿಂಗು ಅಂದರೆ ನಾವೇನೇ ಲವ್ ಮಾಡಿದ್ರು ಏನೇ ಇದ್ರೂ ಅಷ್ಟು ಕನೆಕ್ಷನ್ ಇರ್ತಿರ್ಲಿಲ್ವಲ್ಲ, ಕ್ಲೋಸ್ನೆಸ್ ಆಗಿರಲಿಲ್ಲ, ಅದರ ಕ್ಲೋಸ್ ಆಗಿರಲಿಲ್ಲ. ಸೊ ಆವಾಗ ಅದೇ ನಾರ್ಮಲಾಗಿ ಹೆಂಗಿರಬೇಕು ಆ ಥರ ಇರ್ತಿದ್ದೆ, ಹೊರಗಿನ ಅವ್ರ ಜೊತೆ ಎಲ್ಲ ಹೆಂಗಿರ್ತಾರೆ. ಸೊ ಮನೆಗೆ ಅಂತ ಬಂದಮೇಲೆ ಅದೇ ಹೇಳ್ತಾರಲ್ಲ, ಬಿಫೋರ್ ಮ್ಯಾರೇಜ್ ಬೇರೆ ಲೈಫ್ ಎಲ್ರದ್ದು ಅಷ್ಟೇ, ಆಫ್ಟರ್ ಮ್ಯಾರೇಜ್ ಇನ್ನೊಂಥರ ಇರುತ್ತೆ. ನಾನು ಮದುವೆಗೆ ಮುಂಚೆ ನೋಡಿದ ಮಂತಾಗು, ಮದುವೆ ಆಗಿದ್ಮೇಲೆ ನೋಡಿದ ಮಂತಾಗು ನಾನು ಲಿಟ್ರಲಿ ಕಿಡ್ಡಿಶ್, ಫುಲ್ಲು ಕಿಡ್ಡಿಶ್ ಅನ್ನೋ ಥರನೇ. ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ಬೇಕು ಅಂತಂತಂದ್ರೆ, ಈಗ ಏನೋ ಒಂದು ತಿನ್ಸಕ್ಕೆ ಹೋಗ್ತಿದ್ದೆ ಅನ್ಕೊ, ಅದಕ್ಕೆ ಅಂದರೆ ಮುಂಚೆ ಇದ್ದ ಮಂತಾಗೂ ಇವಾಗ ಕಂಪೇರ್ ಮಾಡಿದ್ರೆ ಅದಕ್ಕೂ ಇದಕ್ಕೂ ಒಂದೇ ಒಂದು ಇಂಥದ್ದು ಪಟ್ ಅಂತ ಚೇಂಜಸ್ ಆಗಿದೆ. ಏನಿರ್ತಿತ್ತು ಅಂತಂತ ಮದುವೆ ಅದು ನೆಕ್ಸ್ಟ್ ಡೇ ಇರ್ತಾರೆ, ಮದುವೆ ಹಿಂದಿನ ದಿನ ಮಮತಾ ಅಷ್ಟೇ. ಮದುವೆ ಅಂದರೆ ಒಂಥರ ತುಂಬ ಒಂಥರ ಸ್ಟ್ರಿಕ್ಟ್ ಆಗಿದೆ ನೋಡಿ, ಕೇಳೋರು ಏನು ನಿನಗೆ ನಗಕ್ಕೆ ಬರಲ್ವಾ ಅಂತೆಲ್ಲ ಕೇಳೋರು ಎಷ್ಟೊಂದು ಜನ. ಹಂಗಿದ್ದೆ. ನೆಕ್ಸ್ಟ್ ಡೇ ಏನೋ ಒಂದು ತಿನ್ನಿಸ್ತಾ ಇರ್ತೀನಿ, ಊಟ ಮಾಡ್ಬೇಕಾದ್ರೆ ಏನೋ ಒಂದು ತಿನ್ನಿಸ್ತೀನಿ. ಈಗಿರೋದೆ ರಿಯಾಕ್ಷನ್ ಹೆಂಗೆ ಅಂತಂದರೆ, ಏನೋ ತಿನ್ಸೋಕೋದ್ರೆ
ಹಿಂಗೆ ನಾನು ಏನಾದರೂ ಮದುವೆ ಆಗಿದ್ದು ಮಾರನೇ ದಿನದಿಂದಾನೇ ಪಟ್ ಅಂತ ಚೇಂಜ್ ಆಗಿದ್ರೆ ನಿನ್ನ ರಿಯಾಕ್ಷನ್ ಏನಿರ್ತಿತ್ತು? ಏನು ಮಾಡಿದೆ ಗುರು, ಎಲ್ಲ ಉಲ್ಟಾ ಏನೇನೋ ಆಗ್ತೈತಿ ಇಲ್ಲಿ. ಆಮೇಲೆ ಇನ್ನೊಂದೇನಾದ್ರು ನೀವು ಸುಮ್ಮನೆ ಕೂತಿರೋದಕ್ಕೆ ಬಿಡಲ್ಲ. ಬಂದ್ಬಿಟ್ಟು ಏನಾದರೂ ಮಾತಾಡ್ಕೊಂಡು ಹಿಂಗೆ ಕೂತಿದ್ದು ಒಂದು ಹಿಂಗೆ ಅಂದ್ಬಿಡೋದು ಕೆನ್ನೆ. ಸಡನ್ನಾಗಿ ಮದುವೆ ಇವಾಗ ಇವತ್ತು ಮದುವೆ ಆಗಿದ್ದೀವಿ, ಏನೇ ನೈಟ್ ಕಳೆದೋಯ್ತು. ಇವತ್ತು ಹಿಂಗೆ ಸುಮ್ಮನೆ ಕೂತಿದ್ದೀನಿ, ಇವಾಗ ಈವ್ನಿಂಗ್ ಹಿಂಗೆ ಕೂತಿದ್ದೀನಿ ಆರಾಮಾಗಿ. ಏನೋ ತಗೊಂಬಂದು ಕೊಡ್ತಾರೆ, ಕುಡಿಬೇಕು, ಸರಿ ಆಯಿತು. ಹಿಂಗೆ ಕುಡಿಯೋಕೆ ಅಂತ ಹೇಳ್ಬಿಟ್ಟು ಹಿಂಗೆ ಇರ್ತೀನಿ. ಕೊಟ್ಬಿಟ್ಟು ಪಕ್ಕದ ನೋಡಿ ಇಲ್ಲಿ ಕೆನ್ನೆಗೆ ಹಿಂಗೆ ಅಂದ್ಬಿಟ್ಟು ನಾನು ಈಗ ಅದನ್ನೆಲ್ಲ ರೇಕ್ಸಾಕ್ ಮಾಡ್ತೀನಿ. ಸುಮ್ಮನೆ ಹೋಗ್ಬಿಟ್ಟು ಇರಿಟೇಷನ್ ಮಾಡಬೇಕು ಅನ್ನೋದ್ರಲ್ಲಿ ಈಗ ಮಾಡ್ತೀನಿ. ಅದೇನಾದರೂ ಮದುವೆ ಆಗಿದ್ದು ಮಾರನೇ ದಿನನೇ ಮಾಡಿಬಿಟ್ಟಿದ್ರೆ ಇವಳು ಏನೋ ನಾಯಿ ಕಚ್ಬಿಟ್ಟಿದೆ, ಅದಕ್ಕೆ ಇವಳು ಹಿಂಗೆಲ್ಲ ಆಡ್ತಿರೋದು. ಇದು ಹಿಂಗೆ ಆ ಥರ ಕ್ಯೂಟಾಗಿರ್ತಾಳ, ಇಲ್ಲ ಈ ಥರ ಸ್ಟ್ರಿಕ್ಟಾಗಿ ಏನಾದ್ರು ಇರ್ತಾಳೆ, ಹಿಂಗೆ ನಾರ್ಮಲ್ ಆಗಿ ಕನ್ಫ್ಯೂಷನ್ ಆಗಿ ಹೋಗ್ತಿತ್ತು ಲೈಫು. ನೆಕ್ಸ್ಟ್ ಡೇ ಏನಾದರೂ ತಿರ್ಗಾ ಮತ್ತೆ ಅದೇ ಥರ ಮಾಡ್ತಾರೆ. ಚಿನಿ ಹಿಂಗಿದ್ಬಿಟ್ಟು ತಿರ್ಗಾ ಅದ್ರ ನೆಕ್ಸ್ಟ್ ಡೇ ತಗೋ ಮತ್ತೆ ಇದು ರಿಪೀಟ್ ಆಗಿತ್ತು ಅಂತಂದ್ರೆ ಒಂದೊಂದು ದಿನಕ್ಕೆ ಒಂದೊಂದು ಟೈಮ್ ಟೇಬಲ್ ಸ್ಟಾರ್ಟ್. ಓಕೆ, ಈಗ ಹೇಳು, ನನ್ನ ಮದುವೆಗಿಂತ ಮುಂಚೆ ಇದ್ದಿದ್ದು ಮಮತಾ ಇಷ್ಟನ, ಈಗಿರೋ ಮಮತಾ ಇಷ್ಟನ? ಫ್ಯಾಕ್ಟ್ ಕರೆಕ್ಟಾಗಿ ಹೇಳ್ಬೇಕು, ಟ್ರೂತ್ ಹೇಳಬೇಕು. ಎಷ್ಟೊಂದು ಜನ ನೋಡ್ತಾರೆ ಇದೇ ಇಷ್ಟನಾ? ನಂಗೆ ಇದೇ ಇಷ್ಟ. ನಾನು ಅದೇ ಹೇಳ್ತೀನಿ ಯಾವಾಗಲೂ ಅವಳಿಗೆ, ಚಿಕ್ಕ ಹುಡುಗಿ ಥರ ಇದ್ಬಿಡಮ್ಮ ನೀನು, ಅದೇ ಇಷ್ಟ ನನಗೆ ಅಂತಂತೀನಿ. ಆಟ ಮಾಡೋದು ಈ ಥರ ಏನಾದರೂ ಹಿಂಗೆ ಏನೇನೋ. ನನಗೆ ಏನಾಯಿತು, ಲೈಕ್ ಆಫ್ಟರ್ ಮದುವೆ ಅಂತ ಬಂದಮೇಲೆ ನಾನು ಮನೆಯವ್ರ ಜೊತೆ, ನಮ್ಮ ಮನೆಯಲ್ಲಿ ಅಮ್ಮ ಅಪ್ಪ ತಮ್ಮ ಜೊತೆಲ್ಲ ಹಿಂಗೇನೆ, ಮೊದಲಿಂದನೂ ಹಿಂಗೇನೆ. ಆ್ಯಂಡ್ ನನ್ನ ಕೆಲವೊಬ್ರು ಕಸಿನ್ಸ್ ಇದ್ದಾರೆ, ಅವ್ರ ಜೊತೆಲ್ಲ ಹಿಂಗೇನೆ. ಬಟ್ ಹೊರಗಿನವ್ರ ಜೊತೆ ಅಂತ ಬಂದಾಗ ನಾನು ಯಾವತ್ತೂ ಇಷ್ಟೊಂದು ಕ್ಲೋಸ್ ಆಗಿ, ಅಂದರೆ ಅದೊಂದು ಬೌಂಡ್ರಿ ಅನ್ನೋದು ಇರ್ತಿತ್ತು. ಆ ಬೌಂಡ್ರಿ ಅಂತ ಬ್ರೇಕ್ ಆಗಿದ್ದು ನನಗೆ ಅದು ನಿನ್ನ ವಿಷಯದಲ್ಲಿ ಅಷ್ಟೇ. ಸೊ ಹಾಗಾಗಿ ಇವಾಗ ಈ ಥರ ಕಿಡಿಶ್ ಆಗಿ ಏನು ಇಲ್ಲ. ಇದಕ್ಕೆ ಒಂದ್ಸರಿ ಏನು ಮಾಡುತ್ತೆ ಅಂತ ಅಲ್ಲ ಬೇರೆಯವ್ರ ವಿಷಯದಲ್ಲಿ ಗೊತ್ತಾಯ್ತು. ನನ್ನ ವಿಷಯದಲ್ಲೇ ಎಲ್ಲ ಕಿತ್ತು ಒಂದು ಪ್ಯಾನ್ಸರ್ ತಗೊಂಡು ಗುದ್ದಿದ್ರೆ ಎಲ್ಲ ಒಂದೊಂದು ಇಟ್ಕೆ ಎತ್ತೋಗಿ ಬೀಳುತ್ತಾ ಬಿದ್ದೋಗ್ಬಿಟ್ಟಿದೆ ಅನ್ಕೋಬೋದು ಆಲ್ಮೋಸ್ಟ್. ಹೆಂಗೆ ಅಂತಂದರೆ ಬರೋದು ಈ ಕಿವಿಲಿ ಏನು ಸಿಗುತ್ತ ಅಂತದ್ದು ಬಂದ್ಬಿಟ್ಟು ಕಿವಿಗೆ ನನ್ನ ಮಾನ ಮರ್ಯಾದೆಲ್ಲ ಕಳೀತಾ ಇದ್ದೀಯ ನೀನು. ನಾನು ಇಲ್ಲಿಗೆ ಆಫ್ ಮಾಡ್ತೀನಿ. ಇದು ಬಂದು ಹಿಂಗೆ ಅಂದ್ಬಿಟ್ಟು ಅದೆಲ್ಲ ಹೇಳಂಗಿಲ್ಲ ಕಟ್ ಅದೆಲ್ಲ ಹೇಳಂಗಿಲ್ಲ. ಸೊ ಈ ಥರ ಅದೇ ಹೇಳ್ತೀನಲ್ಲ, ಯಾರೇ ನೋಡಿದ್ರು, ಕಾಲೇಜಲ್ಲಿ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಏನೇ ನೋಡಿದ್ರು ನಾನು ಒಂದು ಸೈಡ್ ಮಮತಾ ಮಾತ್ರ ಗೊತ್ತು, ಇನ್ನೊಂದು ಸೈಡ್ ಮಮತಾ ಅದೇನಿದ್ರು ನನ್ನ ಹತ್ರ ಮಾತ್ರ. Hey guys. ಗುಡ್ ಮಾರ್ನಿಂಗ್ ಗೈಸ್. ಆ್ಯಕ್ಚುಲಿ ಈ ವಿಡಿಯೋ ಮಾಡ್ತಾ ಇರಲಿಲ್ಲ, ಅಲ್ಲಿಗೆ ನೈಟ್ ಎಂಡ್ ಮಾಡೋಣ ಅಂದ್ಕೊಂಡ್ವಿ. ಬಟ್ ಆದರೆ ಏನಕ್ಕೆ ಈ ವಿಡಿಯೋ ಮಾಡ್ತಿರೋದು ಅಂತಂದರೆ, ನೈಟು ಒಬ್ಬರು ಟೆಕ್ಸ್ಟ್ ಮಾಡಿದ್ರು ಇನ್ಸ್ಟಾಗ್ರಾಮಲ್ಲಿ. ಏನಂತಂದರೆ, ಇದೇ ವ್ಲಾಗ್ ಏನು ಮಾಡ್ತಿದ್ವಿ, ರೋಡಲ್ಲಿ ನಡ್ಕೊಂಡು ಬರ್ತಿದ್ವಲ್ಲ, ಈ ವ್ಲಾಗ್ನ ರೋಡಲ್ಲಿ ಬರ್ತಿರ್ಬೇಕಾದ್ರೆ ಯಾರೋ ಮೇಲಿಂದ ಫೋಟೋ ಕ್ಲಿಕ್ ಮಾಡಿ, ರೋಡಲ್ಲಿ ನಮ್ಗೆ ಗೊತ್ತೇ ಇಲ್ಲ ಯಾರು ಅಂತ ಕ್ಲಿಕ್ ಮಾಡಿ, ಆ್ಯಕ್ಚುಲಿ ನಮ್ಮ ರೋಡೆಲ್ಲ ರೆಕಗ್ನೈಸ್ ಮಾಡ್ತಿದ್ದಾರೆ. ಎಷ್ಟೊಂದು ಜನ ಬಂದು ಟೆಕ್ಸ್ಟ್ ಮಾಡ್ತಿದ್ದಾರೆ, ಇದೇ ರೋಡಲ್ಲಿ ನೀವು ಇರೋದ್ವಲ್ವ, ಹೆಂಗೆ ಕಂಡುಹಿಡಿದ್ರು ಗೊತ್ತಾಗ್ತಿಲ್ಲ ನಮಗಂತೂ. ನಾವು ಫುಲ್ ಥಿಂಕ್ ಮಾಡ್ತಾ ಇದ್ದೀವಿ, ಹೆಂಗೆ ಇವ್ರು ಕಂಡುಹಿಡಿತಾ ಇದ್ದಾರೆ ಅರ್ಥ ಆಗ್ತಿಲ್ಲ. ಸೊ ಅವ್ರು ಎಲ್ಲಿಂದ ನೋಡ್ತಾ ಇದ್ದಾರಾ, ನಾವು ಓಡಾಡ್ತಿರೋದು ನೋಡ್ತಿದ್ದಾರಾ ಅಂತ ನಮಗೆ ಗೊತ್ತಾಗ್ತಿಲ್ಲ. ಬಟ್ ಏನೇ ಕಳಿಸಿದ್ರು, ಥ್ಯಾಂಕ್ ಯು ಸೋ ಮಚ್ ಫಾರ್ ರೆಕಗ್ನೈಸಿಂಗ್ ಅಸ್ ಫ್ರಮ್ ಸೋ ಫಾರ್. ಮೇಲಿಂದ ರೆಕಗ್ನೈಸ್ ಮಾಡಿ ನಮಗಿದು ತುಂಬ ದೊಡ್ಡ ವಿಷಯ ಅನ್ನಿಸ್ತು. ಬಿಕಾಸ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲದೇ ಇರೋರು ಸಡನ್ನಾಗಿ ಸೋಷಿಯಲ್ ಮೀಡಿಯಾಗೆ ಬಂದ ಮೇಲೆ ಅವ್ರಿಗೆ ಒಂದು ರೆಕಗ್ನೇಷನ್ ಸಿಗುತ್ತಲ್ಲ, ದಟ್ ಯು ಪೀಪಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈಗ ನಿಮಗೇನೆ ಇವಾಗ ರೋಡಲ್ಲಿ ಯಾರೋ ಅನ್ನೋನ್ ಪರ್ಸನ್ ಥರ ರೆಕಗ್ನೈಸ್ ಮಾಡಿದ್ರೆ ಏನು ಅನ್ಸುತ್ತೆ, ಒಂದು ಫೀಲ್ ಅನ್ಸುತ್ತಲ್ಲ. ಸೊ ಆ ಫೀಲಲ್ಲಿ ಇದೀವಿ ನಾವು ಆ್ಯಕ್ಚುಲಿ ಈಗ. ಸೊ ಆ್ಯಕ್ಚುಲಿ ಇದು ನೀವು ಏನು ಹೇಳ್ಕೊಳ್ಳೋದೇನು ಬೇಡ ಅಂತ ಸುಮ್ಮನೆ ಏನು ಓವರ್ ಶೋ ಆಫ್ ಎಲ್ಲ ಅಂತ ಅನ್ಕೋತಾ ಇರುತ್ತೆ. ಬಟ್ ಇಲ್ಲ, ಬಿಕಾಸ್ ಈ ಒಂದು ರೆಕಗ್ನೇಷನ್ ಅನ್ನೋದು ನಿಮ್ಮಿಂದ ನಮಗೆ ಹೌದು. ಸೊ ಅದರಿಂದ ಏನು ಅನ್ನಿಸ್ತು ಅಂತಂದರೆ, ನೋ ವಿ ಹ್ಯಾವ್ ಟು ಕನ್ವೆ, ನಿಮ್ಗೆ ಹೇಳ್ಕೊಬೇಕು ಅಂತ ಅನಿಸ್ತು. ಆ್ಯಂಡ್ ಆಲ್ಸೋ ಇನ್ನೊಂದು ಇನ್ಸಿಡೆಂಟ್ ಕೂಡ ಆಗಿತ್ತು. ಒಂದು ಫ್ಯೂ ಡೇಸ್ ಎಗೋ ಹಿಂಗೆ ರೋಡಲ್ಲಿ ಬಸ್ಸಲ್ಲಿ ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಒಂದು ಹುಡುಗಿ ಹತ್ಕೊಂತು. ನಾನು ಮುಂದೆ ನಿಂತಿದ್ದೆ, ಇವ್ರು ಹಿಂದೆ ಇದ್ರು. ಎಲ್ಲಿಗೋ ಹೋಗ್ತಾ ಇದ್ವಿ. ಅವಾಗ ಸಡನ್ನಾಗಿ ಬಂದು, ನೀವು ರೀಲ್ಸ್ ಮಾಡ್ತೀರಾ ಅಲ್ವಾ ಅಂತಂದರೆ, ರೀಲ್ಸ್ ಮಾಡಿದ್ರೆ ಆ್ಯಕ್ಚುಲಿ ಹೆಂಗೆ ಅನ್ನಿಸ್ತು ಅಂತಂದರೆ, ನಾವು ವೀಡಿಯೋಸ್ ಮಾಡ್ತೀವಲ್ಲ, ನನಗೆ ಸಡನ್ನಾಗಿ ಇನ್ನೂ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಇದ್ದೀವಿ ಅನ್ನೋದು ಇನ್ನೂ ತಗೊಳ್ಳಿಕ್ಕೆ ಆಗ್ತಿಲ್ಲ, ಎಸ್ಪೆಷಲಿ ನನಗೆ. ಸೊ ಓಕೆ ಫೈನ್ ಅಂತ ಹೇಳಿ ಹೌದು ಅಂತ ನಾನು ಹಿಂಗೆ ನೋಡ್ತಾ ಇದ್ದೀನಿ. ಆಮೇಲೆ ಅವರು ಏನೋ ನಿಮ್ಮ ದೊಡ್ಡ ಫ್ಯಾನ್ ಅಂತ ಹಿಂಗೆ ಅಂತ ಹೇಳಿದ್ರು. ಹೌದಾ, ಥ್ಯಾಂಕ್ ಯು ಸೊ ಮಚ್. ನನಗೆ ಅದೇ ಫಸ್ಟ್, ಯಾಕೆಂದರೆ ನೆನ್ನೆ ಆಗಿದ್ದು, ದಟ್ ಇಸ್ ಫೈನ್.
ಎದುರುಗಡೆ ವ್ಯಕ್ತಿ ಬಂದಿಲ್ಲ, ಜಸ್ಟ್ ಫೋಟೋ ಕ್ಲಿಕ್ ಮಾಡಿದ್ದು. ದಟ್ ಆಲ್ಸೋ ವಾಸ್ ಕೈಂಡ್ ಆಫ್ ಒಂಥರ ಎಕ್ಸೈಟಿಂಗ್ ಆಗಿತ್ತು. ಬಟ್ ಅವತ್ತು ಎದುರುಗಡೆನೇ ಬಂದು ಮಾತಾಡ್ಸಿದ್ಮೇಲೆ ಐ ಫೆಲ್ಟ್ ಸೋ ಮಚ್. ನಾನು ಒಂದು ಸೆಕೆಂಡ್ ಅದಾಗುತ್ತಲ್ಲ ಜರ್ಕ್ ಅದೊಂದು ನರ್ವಸ್, ಅದೇನು ಗೊತ್ತಿಲ್ಲ ಅದೇನು ಅಂತ. ಸೊ ಹಂಗಾಗಿ ಆಮೇಲೆ ಲೈಕ್ ಅವರು ಒಂದು ಫೋಟೋ ಕ್ಲಿಕ್ ಮಾಡ್ಬೋದಾ ನಿಮ್ಮ ಜೊತೆ ಅಂತ ಹೇಳಿ ಶೀಸ್ ಟ್ರೈಯಿಂಗ್. ಬಸ್ಸಲ್ಲಿ ನಿಂತಿದ್ದೀವಿ, ಫುಲ್ಲು ರಶ್ ಇದೆ ಬಸ್ಸಲ್ಲಿ. ಹಿಂಗೆ ಟ್ರೈ ಮಾಡಿದ್ರೆ ಬಟ್ ಆಗ್ತಿಲ್ಲ. ನಾನು ಹೇಳಿದೆ ಎಲ್ಲಿ ಇಳಿತೀರಾ ಅಂತ ಕೇಳಿದೆ. ಈ ಥರ ಈ ಒಂದು ಪ್ಲೇಸಲ್ಲಿ ಹಿಂಗೆ ಇಳಿತೀವಿ ಅಂತ ಹೇಳಿದ್ರು. ಓಕೆ ನಾವು ಅಲ್ಲೇ ಇಳಿತೀವಿ, ಇಳಿದಾದ್ಮೇಲೆ ಫೋಟೋ ಕ್ಲಿಕ್ ಮಾಡೋಣ ಅಂತ ಸಮಾಧಾನ ಮಾಡಿ ಆಮೇಲೆ ಅಲ್ಲಿಂದ ಇಳಿದು ಹೋಗಿ ಆಮೇಲೆ ಪಾಪ ಅವರು ಪೋಸ್ಟ್ ಕೂಡ ಮಾಡಿಬಿಟ್ಟಿದ್ದಾರೆ ಅವ್ರ ಪ್ರೊಫೈಲಲ್ಲಿ. ಅದು ಕೇಳಿದ್ರು ನನ್ನ ಟೆಕ್ಸ್ಟ್ ಮಾಡಿದ್ರು, ಯೂಶಲಿ ನಾನೇ ರಿಪ್ಲೈ ಮಾಡೋದು ಟೆಕ್ಸ್ಟ್ಗೆ. ಸೊ ಈ ಥರ ಟೆಕ್ಸ್ಟ್ ಕೇಳಿದ್ರು, ಈ ಥರ ಪೋಸ್ಟ್ ಮಾಡೋದು. ನಾನು ಇವ್ರನ್ನ ಕೇಳ್ತೀನಿ, ಅಲ್ಲೇನು ಬರುತ್ತೆ ಇವ್ರನ್ನ ಕೇಳ್ತೀನಿ, ಈ ಥರ ಕೇಳ್ತಿದ್ದೆ ಏನು ಮಾಡಲಿ ಪಾಪ ಅದು ಅಂತ ಕೇಳಿದಕ್ಕೆ ಫೈನ್ ಪೋಸ್ಟ್ ಮಾಡಲಿ ಅಂತ ಹೇಳಿದ್ರು. ಸೊ ನಾನು ಓಕೆ ಪೋಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಅವ್ರು ಪೋಸ್ಟ್ ಮಾಡಿದ್ರು ಅಷ್ಟೇ. ಸೊ ಬೇಸಿಕಲಿ ಇದನ್ನ ನಿಮ್ಗೆ ಹೇಳಬೇಕು ಅನ್ನಿಸ್ತು. ದೀಸ್ ಆರ್ ದ ರೆಕಗ್ನೇಷನ್ಸ್ ದ್ಯಾಟ್ ವಿ ಆರ್ ಗೆಟಿಂಗ್ ಫ್ರಮ್ ದ ಸೊಸೈಟಿ. ಆ್ಯಂಡ್ ಸೊಸೈಟಿ ಅಂತಂದರೆ ಆ್ಯಸ್ ಅ ಫ್ಯಾನ್ಸ್ ಆಗಿ ಸಿಗ್ತಾ ಇರೋದು. ಸೊ ಅದು ನಮ್ಗೆ ಒಂಥರ ಹಿಂಗೆ ಕ್ಲೌಡ್ 9 ಹಾರ್ತಿರೋ ಥರ ಒಂದು ಫೀಲ್ ಇರೋ ಥರ. ಸೊ ಹೇಳಬೇಕು ಸೋ ಮಚ್. ಇದೇ ಥರ ಇರಲಿ ನಿಮ್ಮ ಸಪೋರ್ಟು, ಪ್ರೀತಿ. ನಾನು ಬೆಳಗ್ಗೆ ಇರುತ್ತೆ ಮುಖ ಖರಾಬಾಗಿದೆ, ಇವತ್ತು ನೋಡಿ ಇನ್ನೂ ಕೆಟ್ಟಾಗಿದೆ. ಸೊ ಎಲ್ಲ ಬೆಳವಣಿಗೆ ಎಲ್ಲಿ ಆ್ಯಕ್ಚುಲಿ ಏನು ಗೊತ್ತಾ, ಈ ವ್ಲಾಗ್ ಮಾಡ್ತಿರ್ಬೇಕಾದ್ರೆ ನಾವು ಬೇರೆಯವ್ರನ್ನ ನೋಡಿರ್ತೀವಲ್ಲ, ನಮಗೆ ಇದರಲ್ಲಿ ಫೀಲ್ಡಲ್ಲಿ ಬರ್ತಾ ಇರುತ್ತೆ. ಸೊ ನಮ್ಮ ಜಾನರಲ್ಲಿರೋರು ನಮ್ಮ ಫೀಲ್ಡಲ್ಲಿ ಬರ್ತಾ ಇರ್ತಾರೆ. ಸೊ ಯಾಕೆ ಬರ್ತಾರೆ ಅವ್ರನ್ನ ನೋಡಿ ಏನಾಗ್ಬಿಟ್ಟಿದೆ ಅಂತಂದ್ರೆ ನಮ್ಗೆಲ್ಲೋ ಒಂದ್ ಕಡೆ ಇದು ಬಂದಿರ್ಬೋದು. ಆ್ಯಕ್ಚುಲಿ ಇವ್ರಿಗೆ ಬರ್ತಿತ್ತು, ನಾನು ಇವ್ರಿಗೆ ಬೈತಿದ್ದೆ, ಇಲ್ಲಿ ಬೈತಾ ಇದ್ದೆ. ಬೈದು ಎಡಿಟ್ ಮಾಡ್ಬೇಕಾದ್ರೆ ನಾನು ಕಟ್ ಮಾಡಿಬಿಡ್ತಿದ್ದೆ. ಓಕೆ ಫೈನ್ ಇದು ಬೇಡ ಅಂತ. ಇದು ನೋಡಿದ್ರೆ ಅವ್ರಿಗೆ ಬೈದು ನನಗೆ ಬರ್ತಾ ಇದೆ. ಅದೊಂಥರ ಹೆಂಗಾಗ್ಬಿಟ್ಟಿದೆ ಇಬ್ರು ಇವಾಗ ಅಂತಂದ್ರೆ ಆಕ್ಷನ್ ಅಂದ್ರೆ ಬರೋ ಅಂಟ್ರೋಗೋ ಥರ ಆಗ್ಬಿಟ್ಟಿದೆ. ನಾನೆಲ್ಲ ಆಕ್ಷನ್ ನನಗೇನೆ ಇಷ್ಟ ಆಗ್ತಿಲ್ಲ ಅದು. ಸೊ ಇದೆಲ್ಲ ಹೋಗಿಸ್ಕೋತೀವಿ, ಅದು ಎಲ್ಲಿಂದನೋ ಬಂದ್ಬಿಟ್ಟಿದೆ ಅದು ರೋಗ, ಅದು ಹಂಗೆ ಹೋಗುತ್ತೆ ಮತ್ತೆ ಬರ್ತಿತ್ತು ಅಷ್ಟೇ. ಸರಿ ಸರಿ ಅಂತ ಹೇಳ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿದೆ ಸರಿ ಅಂತ. ಸರಿ ಹಂಗಾರೆ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.